ಹಂಪೆಗೆ ಪೌರಾಣಿಕ ಹಿನ್ನೆಲೆ ಇದ್ದರೆ ವಿಜಯನಗರಕ್ಕೆ ಒಂದು ಚಾರಿತ್ರಿಕ ಮಹತ್ವದ ಹಿನ್ನೆಲೆ ಇದೆ. ಶ್ರೀ ವಿರೂಪಾಕ್ಷನೇ ಆದಿದೈವವಾಗಿರುವ ಈ ಪುಣ್ಯ ಸ್ಥಳ ದಕ್ಷಿಣ ಭಾರತದ ಶ್ರೇಷ್ಠ ವೈಶಿಷ್ಟ್ಯವನ್ನು ಪಡೆದಿರುವುದರ ಜೊತೆಗೆ ಶ್ರೀ ವಿಶ್ವನಾಥ ಆದಿದೈವವಾಗಿರುವ ಕಾಶಿಗೂ ಸರಿಸಮವಾಗಿ ಪರಿಗಣಿತವಾಗಿದೆ. ಹಂಪೆಯ ಶ್ರೀ ವಿರೂಪಾಕ್ಷನೇ ಮೂಲ ಕೇಂದ್ರ ದೈವವಾಗಿ ಪೂರ್ವ ದಿಕ್ಕಿಗೆ ಕಿನ್ನರೇಶ್ವರ, ದಕ್ಷಿಣ ದಿಕ್ಕಿಗೆ ಜಂಬುಕೇಶ್ವರ, ಪಶ್ಚಿಮ ದಿಕ್ಕಿಗೆ ಸೋಮೇಶ್ವರ, ಉತ್ತರ ದಿಕ್ಕಿಗೆ ವಾಣಿಭದ್ರೇಶ್ವರ, ಈಶಾನ್ಯ ದಿಕ್ಕಿಗೆ ಸೋಮನಾಥ ಎಂಬ ಗಡಿ ದೈವಗಳಿರುವ ಅಪ್ಪಟ ಶೈವ ಪುಣ್ಯ ಕ್ಷೇತ್ರವಿದು. ಆ ದಿನಗಳಲ್ಲಿ ಇದು ಹಿಂದೂಗಳ ಪವಿತ್ರ ಶ್ರದ್ಧಾ ಕೇಂದ್ರವೂ ಹೌದು. ಉತ್ತರದ ಕಾಶಿಗೂ ದಕ್ಷಿಣದ ಹಂಪೆಗೂ ಇರುವ ಹಲವು ಸಾಮ್ಯಾಂಶಗಳು ಪ್ರಜ್ಞಾಪೂರ್ವಕವಾದವುಗಳಾಗಿವೆ. ವಿರೂಪಾಕ್ಷನನ್ನು ವಿಶ್ವನಾಥನೆಂದೂ, ಪಂಪಾವನ್ನು ಕಾಳಿ ಎಂದೂ, ತುಂಗಭದ್ರೆಯನ್ನು ಗಂಗೆ ಎಂದೂ ಸಪ್ತರ್ಷಿಗಳು ಸಂಬೋಧಿಸಿರುವುದಾಗಿ ಪಂಪಾ ಮಹಾತ್ಮೆಯಲ್ಲಿ ಉಲ್ಲೇಖವಿದೆ. ಇಂಥ ಹಂಪೆಯಲ್ಲಿ 14ನೇ ಶತಮಾನದಲ್ಲಿ ಪರಕೀಯರ ದಾಳಿಯನ್ನು ಎದುರಿಸಿ ಹಿಂದೂ ಧರ್ಮ ಸಂಸ್ಕೃತಿಯನ್ನು ಪುನಶ್ಚೇತನಗೊಳಿಸುವುದಕ್ಕಾಗಿ ವಿಜಯನಗರ ಅಥವಾ ವಿದ್ಯಾನಗರ ಎಂಬ ಹೆಸರಿನ ಕರ್ನಾಟಕ ಸಾಮ್ರಾಜ್ಯವೊಂದು ಸ್ಥಾಪನೆಯಾಯಿತು ಅನ್ನುವುದರ ಉಲ್ಲೇಖ ಹೆತ್ತಿಸೆಯ ದಾನಶಾಸನದಲ್ಲಿ ಸ್ಪಷ್ಟವಾಗಿದೆ. ಮುಸ್ಲಿಂ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿ ಸನಾತನ ಧರ್ಮವನ್ನು ಇಸ್ಲಾಮಿನ ಆಕ್ರಮಣದಿಂದ ಸಂರಕ್ಷಿಸಿದ ವಿಜಯನಗರ ಸಾಮ್ರಾಜ್ಯದ ರಾಜವಂಶದ ಬಗ್ಗೆ ಸ್ಪಷ್ಟವಾಗಿ ಮತ್ತು ಭಾವುಕವಾಗಿ ಹೇಳಿದೆ ಆ ಶಾಸನ. 229 ವರ್ಷಗಳವರೆಗೆ ಆಳ್ವಿಕೆ ನಡೆಸಿದ ಇದೇ ವಿಜಯನಗರದ ಅರಸ ಕಾಲದಲ್ಲಿ ವಿದೇಶಿ ಪ್ರವಾಸಿಗರ ದಂಡೆ ವಿಜಯನಗರದ ಕಡೆಗೆ ಹರಿದು ಬಂದಿತ್ತು. ಅವರೆಲ್ಲರೂ ಇಲ್ಲಿನ ಧರ್ಮ, ಸಾಹಿತ್ಯ, ಸಂಸ್ಕೃತಿ, ಕಲೆಗಳು, ಜ್ಞಾನ ಸಂಪತ್ತು, ವಿವೇಕ, ಧಾರ್ಮಿಕ ಪ್ರಜ್ಞೆ ಎಲ್ಲವನ್ನೂ ಮನದುಂಬಿ ಹಾಡಿ ಹೊಗಳಿದ್ದರು. ಅವರಲ್ಲಿ ಮುಖ್ಯವಾದವರು ಇಬ್ನ್ ಬತೂತಾ, ನಿಕೋಲೆ ದೆ ಕೊಂತಿ, ಅಬ್ದಲ್ ರಜಾಕ್, ಅಥನೇಶಿಯಸ್ ನಿಕಿಟಿನ್, ದುಆರ್ತೆ ಬಾರ್ಬೋಸಾ, ಡೊಮಿಂಗೋ ಪೇಸ್, ಫರ್ನಾಬ್ ನೂನಿಜ್, ಸೀಸರ್ ಫೆಡ್ರಿಕ್, ಲೊಡೋವಿರೋ ಡ ನರ್ತಿಮಾ, ಟೋಮ್ ಪಿರೇಸ್, ಪ್ಯಾರಡಾನ್ ಮತ್ತು ಲೆಫ್ಟಿನೆಂಟ್ ಯಮೆಟ್ ಇವರೆಲ್ಲರೂ ವಿಜಯನಗರದ ವೈಭವ ಸಂಸ್ಕೃತಿಗಳನ್ನು ತಿಳಿಯಲೆಂದೇ ಇಲ್ಲಿಗೆ ಬಂದಿದ್ದವರು. ಅವರು ದಾಖಲಿಸಿರುವ ಮಾತುಗಳನ್ನ ನೋಡಿ. ಮೊದಲಿಗೆ ನಿಕೋಲೆ ದೆ ಕೊಂತಿ ಅವನು ಹೇಳಿದ್ದು ಹೀಗೆ: ಇಲ್ಲಿ ಯಾರಾದರೊಬ್ಬನ ಮೇಲೆ ದುಷ್ಕೃತ್ಯದ ಆರೋಪ ಬಂದಾಗ ಅವನ ವಿರುದ್ಧ ಸಾಕ್ಷಿಗಳು ಇಲ್ಲದಿದ್ದರೆ ಆ ಆರೋಪಿಗೆ ಪ್ರಮಾಣ ಮಾಡುವುದಕ್ಕೆ ಅವಕಾಶ ಕೊಡುತ್ತಾರೆ. 3 ತರಹದ ಪ್ರಮಾಣಗಳಿವೆ. ಒಂದರಲ್ಲಿ ಆರೋಪಿಯು ದೇವರ ಮುಂದೆ ನಿಂತು ತಾನು ಅಪರಾಧಿ ಎಂದು ಹೇಳಿ ಕೆಂಪಗೆ ಕಾದ ಕಬ್ಬಿಣವನ್ನು ನಾಲಗೆಯಿಂದ ನೆಕ್ಕಬೇಕು. ಅವನಿಗೆ ಏನೋ ಅಪಾಯವಾಗದಿದ್ದರೆ ಅವನು ನಿರಪರಾಧಿ ಎಂದು ತೀರ್ಮಾನ. ಇನ್ನೊಂದು ವಿಧಾನದಲ್ಲಿ ಆರೋಪಿಯು ಕಾದ ಕಬ್ಬಿಣದ ತುಂಡನ್ನೂ ಅಥವಾ ಕಾದ ತಗಡನ್ನೂ ಕೈಯಲ್ಲಿ ಹಿಡಿದು 4 ಹೆಜ್ಜೆ ನಡೆದುಕೊಂಡು ಹೋಗಬೇಕು. ಅವನಿಗೆ ಏನೋ ಅಪಾಯವಾಗದಿದ್ದರೆ ನಿರಪರಾಧಿ ಎಂದು ತೀರ್ಮಾನ. 3ನೆಯದ್ದು ಹೆಚ್ಚು ಬಳಕೆಯಲ್ಲಿದ್ದ ವಿಧಾನ. ಇದರಲ್ಲಿ ದೇವರ ಮುಂದೆ ಕುದಿಯುವ ತುಪ್ಪವನ್ನಿಟ್ಟು ಅದರೊಳಕ್ಕೆ ಅಪರಾಧಿಯ 2 ಬೆರಳುಗಳನ್ನು ಅದ್ದಿಸುತ್ತಾರೆ. ಹಾಗೆ ಮಾಡಿದ ತಕ್ಷಣವೇ ಬೆರಳುಗಳ ಸುತ್ತ ಬಟ್ಟೆ ಸುತ್ತಿ ಮುದ್ರೆ ಒತ್ತುತ್ತಾರೆ. 3ನೆಯ ದಿವಸ ಬಟ್ಟೆಯನ್ನು ಬಿಚ್ಚಿ ನೋಡುತ್ತಾರೆ. ಬೆರಳುಗಳು ಸುಟ್ಟಿದ್ದರೆ ಅಪರಾಧಿ ಎಂದು ಖಚಿತ. ಈ ವಿಧಾನವು ತೀವ್ರವಾಗಿದೆಯಾದರೂ ಸಾಮಾಜಿಕ ರಕ್ಷಣೆಗಾಗಿ ರೂಪಿಸಿದ ಒಂದು ಆತ್ಮಸಾಕ್ಷಿ ಆಧಾರಿತ ಕಾನೂನು ಇದು ಅನ್ನುವುದು ಮತ್ತು ದೇವರ ಸುರಕ್ಷತೆಯ ನಂಬಿಕೆಯಿಂದ ಜನರನ್ನು ಅಪರಾಧಗಳಿಂದ ದೂರ ಇಡುವ ಉದ್ದೇಶದ ಯೋಜನೆ ಇದು ಅನ್ನುವುದು ಸ್ಪಷ್ಟ. ಇದು ವಿಜಯನಗರದ ಅಪರಾಧ ನಿರ್ವಹಣಾ ವಿಧಾನದ ಬಗ್ಗೆ ಒಂದು ಸೂಕ್ಷ್ಮ ಚಿತ್ರಣ ಕೊಟ್ಟರೆ, ಅಬ್ದುಲ್ ರಜಾಕ್ ದಾಖಲಿಸಿರುವುದು ಇಡೀ ಸಾಮ್ರಾಜ್ಯದ ಕಲಾ ಅಭಿರುಚಿಯ ಬಗ್ಗೆ ಮತ್ತು ಸಂಸ್ಕೃತಿಯ ಬಗ್ಗೆ ಒಂದಿಷ್ಟು ಸುಳಿವು ಕೊಡುತ್ತದೆ. ಅವನು ಹೇಳಿದ್ದು ನೋಡಿ: ಈ ಊರಿನಲ್ಲಿರುವ ಮನೆಗಳು ಅವು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಅತಿ ಸೂಕ್ಷ್ಮವಾದ ಚಿತ್ರಕಲೆ ಮತ್ತು ಶಿಲ್ಪಕಲೆಯಿಂದ ತುಂಬಿವೆ. ದೇವಸ್ಥಾನದಲ್ಲಿ ಬೆಳಗ್ಗೆ ಸಾಯಂಕಾಲ ಪೂಜೆ ನಡೆಯುತ್ತದೆ. ಪೂಜೆಗಳಾದ ನಂತರ ವಾದ್ಯಗೋಷ್ಠಿ, ಭಜನೆ ಮತ್ತು ಭೋಜನಗಳು ನಡೆಯುತ್ತವೆ. ಈ ಪಟ್ಟಣದಲ್ಲಿರುವ ಪ್ರತಿಯೊಬ್ಬರಿಗೂ ಈ ದೇವಸ್ಥಾನದಿಂದ ವರ್ಷಾಸನ ಇತ್ಯಾದಿ ಸಂಭಾವನೆಗಳು ದೊರೆಯುತ್ತವೆ. ಮತನಿರ್ಲಿಪ್ತರಾದ ಈ ಜನರ ಅಭಿಪ್ರಾಯದಲ್ಲಿ
ಈ ಊರು ಅಗ್ನಿ ಪೂಜಕರ ಯಾತ್ರಾ ಸ್ಥಳ. ಇನ್ನು ದುಆರ್ತೆ ಬಾರ್ಬೋಸಾ ಮಾತು, ಇದು ದೈವಭಕ್ತಿ ಮತ್ತು ಕಠೋರ ವ್ರತಾಚರಣೆಗಳ ಬಗೆಗಿನದ್ದು. ಅವನು ಹೇಳಿದ್ದ ಮಾತುಗಳನ್ನು ನೋಡಿ ಈ ಮಹಾನಾಡಿನ ಸ್ತ್ರೀಯರಿಗೆ ವಿಗ್ರಹಾರಾಧನೆಯಲ್ಲಿ ಎಷ್ಟು ಅಗಾಧ ಭಕ್ತಿ ಎಂದರೆ ಇವರು ಆ ವಿಗ್ರಹಗಳಿಗಾಗಿ ಎಂತಹ ಅದ್ಭುತ ಕೆಲಸಗಳನ್ನು ಬೇಕಾದರೂ ಮಾಡಬಲ್ಲರು. ಉದಾಹರಣೆಗೆ, ಈ ಹೆಂಗಸರು ತಾವು ಮೆಚ್ಚಿದನಲ್ಲ ತಮ್ಮನ್ನು ಮದುವೆಯಾಗುವುದಾದರೆ ತಾವು ಮಾಡಲು ಸಿದ್ಧ ಅಂತ ದೇವರಲ್ಲಿ ಹರಕೆ ಹೊತ್ತುಕೊಳ್ಳುವ ಒಂದು ಸೇವೆ. ಇದು ಕಠೋರವಾದದ್ದು. ತನ್ನಿಚ್ಛೆ ನೆರವೇರಿದಾಗ ಆಕೆ ತನ್ನ ಗಂಡನ ಅನುಮತಿ ಪಡೆದು ದೇವರಿಗೆ ತನ್ನ ರಕ್ತ ಚೆಲ್ಲುವ ಹರಿಕೆಯನ್ನ ಸಲ್ಲಿಸುತ್ತಾಳೆ. ವಾದ್ಯ ನೃತ್ಯ ಗಾಯನದ ಸಮೇತ ಮೆರವಣಿಗೆ ಹೊರಡುತ್ತಾಳೆ. ಸೊಂಟದಿಂದ ಕೆಳಕ್ಕೆ ಮಾತ್ರ ಹತ್ತಿಯ ಬಟ್ಟೆಯನ್ನುಟ್ಟಿರುತ್ತಾಳೆ. ದೇವರ ಗುಡಿಯ ಮುಂದೆ ಹೆಬ್ಬಾಗಿಲಿನ ಬಳಿ ಏತದ ಗಾಡಿ ನಿಲ್ಲುತ್ತದೆ. ಅಲ್ಲಿಗೆ ಹೋದ ಮೇಲೆ ಏತವನ್ನು ಮೇಲೆ ಎತ್ತುತ್ತಾರೆ. ಕೆಳಗೆ ನಿಂತ ಜನಸಮೂಹ ಉಘೆ ಎನ್ನುತ್ತದೆ. ಏತದಿಂದ ನೇತಾಡುವ ಆಕೆಯ ಸೊಂಟದಿಂದ ಹೊರಟ ರಕ್ತ ಕಾಲುಗಳ ಮೇಲೆ ಹರಿದು ತೊಟ್ಟಿಕ್ಕಿತ್ತಿರುತ್ತದೆ. ಆಕೆ ದೇವರಿಗೆ ಪೂಜೆ ಮಾಡಿ ನೆರೆದವರಿಗೂ ಬ್ರಾಹ್ಮಣರಿಗೂ ಸಂತರ್ಪಣೆ ನಡೆಸಿ ದಾನ ಧರ್ಮ ಮಾಡುತ್ತಾಳೆ. ಅಂದಿನಿಂದ ಆಕೆ ಗಂಡನ ಅಧೀನಳಾಗುತ್ತಾಳೆ. ಇಲ್ಲಿ ಸಾಂಸಾರಿಕ, ಕೌಟುಂಬಿಕ ಮತ್ತು ಸಾಮಾಜಿಕ ವರ್ತನೆಗಳಲ್ಲಿರುವ ನಂಬಿಕೆ ವಿಶ್ವಾಸಗಳನ್ನು ಗಮನಿಸಬಹುದು. ವಿಜಯನಗರದ ಬಗ್ಗೆ ಈವರೆಗೆ ಬಂದಿರುವ ಪ್ರವಾಸ ಕಥನಗಳಲ್ಲಿ ಸುದೀರ್ಘವಾದ ಬರಹ ಡೊಮಿಂಗೋ ಪೇಸ್ನದ್ದು. ಈತ ಬಂದ ಸಂದರ್ಭ ಆತನಿಗೂ ಮತ್ತು ಚರಿತ್ರಕಾರರಿಗೂ ಉತ್ತಮ ಮಾಹಿತಿಗಳನ್ನು ಒದಗಿಸುತ್ತದೆ. ವಿಜಯನಗರದಲ್ಲಿ ಪಾರಂಪರಿಕ ಹಬ್ಬಗಳಿರುವ ಸಂದರ್ಭದಲ್ಲಿ ಅರಸು ಪರಿವಾರ ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನ ಆಚರಿಸುತ್ತಿದ್ದ ಸಮಯದಲ್ಲಿ ದಸರಾ, ದೀಪಾವಳಿ ಹಬ್ಬಗಳ ಕಾಲದಲ್ಲಿ ಡೊಮಿಂಗೋ ವಿಜಯನಗರಕ್ಕೆ ಬಂದಿದ್ದ. ಹೀಗಾಗಿ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದ್ದ ಹಬ್ಬ ಉತ್ಸವಗಳ ಬಗ್ಗೆ ಅವನು ಸವಿವರವಾದ ವಿಶ್ಲೇಷಣಾತ್ಮಕವಾದ ಸಂಗತಿಗಳನ್ನು ದಾಖಲಿಸಿಟ್ಟಿದ್ದಾನೆ. ಅದರಲ್ಲೂ ಅವನು ಶ್ರೀಕೃಷ್ಣ ದೇವರಾಯನು ಆಳ್ವಿಕೆ ನಡೆಸುತ್ತಿದ್ದ ಕಾಲಘಟ್ಟದಲ್ಲಿ ಬಂದಿದ್ದರಿಂದ ಅವನ ಬರಹಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಚಿತ್ರಣ ಅಚ್ಚೊತ್ತಿದಂತೆ ದಾಖಲಾಗಿದೆ. ಫರ್ನಾವೋ ನ್ಯೂನೀಜ್ ಅಂತ ಇನ್ನೊಬ್ಬನಿದ್ದ. ಅವನು ವಿಶೇಷವಾಗಿ ಗಮನಿಸಿದ್ದು ವಿಜಯನಗರ ಸಾಮ್ರಾಜ್ಯದ ಕೃಷಿ ಚಟುವಟಿಕೆ, ಆಹಾರ ಧಾನ್ಯ ಸಂಗ್ರಹ, ವಿತರಣಾ ವ್ಯವಸ್ಥೆ ಮತ್ತು ರಾಜನ ಆಧಿಪತ್ಯವು ಈ ವಿಚಾರಗಳಲ್ಲಿ ನಿರ್ವಹಿಸುತ್ತಿದ್ದ ತೀವ್ರತೆಗಳನ್ನು ಇದು ದೇಶದ ಪುಣ್ಯ ವಿಶೇಷ ಎಂದು ವ್ಯಾಖ್ಯಾನಿಸುವ ಅವನು ತನ್ನ 22 ಭಾಗಗಳ ಪ್ರವಾಸ ಕಥನದಲ್ಲಿ ವಿಜಯನಗರದ ಸಮಗ್ರ ಚಿತ್ರಣವನ್ನೇ ಕಟ್ಟಿಕೊಟ್ಟಿದ್ದಾನೆ. ಈ ದೇಶದ ಸಂಸ್ಕೃತಿ, ಧಾರ್ಮಿಕ ಪ್ರಜ್ಞೆ, ರಾಜನೀತಿಯನ್ನು ಮನದುಂಬಿ ವರ್ಣಿಸಿದ್ದಾನೆ. ಬಹುತೇಕ ಎಲ್ಲ ವಿದೇಶಿ ಪ್ರವಾಸಿಗರು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು, ಸಮಗ್ರತೆ, ದಕ್ಷತೆ, ಸಮೃದ್ಧತೆಗಳನ್ನು ಭಾರತೀಯ ಸಂಸ್ಕೃತಿಯ ಪ್ರತೀಕದ ಹಾಗೆ, ಹಿಂದೂ ಧರ್ಮದ ಶ್ರೇಷ್ಠ ಪರಂಪರೆಯ ಪ್ರತಿನಿಧಿಯ ಹಾಗೆ ನೋಡಿದ್ದಾರೆ, ಚಿತ್ರಿಸಿದ್ದಾರೆ. ಈ ಪೈಕಿ ಅನೇಕರು ನವರಾತ್ರಿ ಮತ್ತು ದೀಪಾವಳಿ ಹಬ್ಬಗಳನ್ನಂತೂ ತಾದಾತ್ಮ್ಯದಲ್ಲಿ ಚಿತ್ರಿಸಿದ್ದಾರೆ. ರಜಾಕ್, ನ್ಯೂನೀಜ್ ಮತ್ತು ಪೇಸ್ ನವರಾತ್ರಿಯ ಆಚರಣೆ 9 ದಿನಗಳ ಚಿತ್ರವನ್ನು ಕಣ್ಣಿಗೆ ಕಟ್ಟುವಂತೆ ದಾಖಲಿಸಿದ್ದಾರೆ. ನವರಾತ್ರಿ ಆಚರಣೆಯು ಭಾರತದಲ್ಲಿ ಆಧುನಿಕ ಸಂದರ್ಭದಲ್ಲಿಯೂ ಗಾಢವಾದ ಶ್ರದ್ಧೆ, ನಂಬಿಕೆ, ಆಚರಣೆ ಮತ್ತು ಭಕ್ತಿಯ ದ್ಯೋತಕವಾಗಿರುವುದರಿಂದ ಇಲ್ಲಿನ ಬರಹಗಳು ಮೂಲ ಸ್ವರೂಪದ ಸಾಕ್ಷಿ ರೂಪದ ದಾಖಲಾತಿಗಳಾಗಿ ನಮಗೆ ಬಹಳ ಮುಖ್ಯವಾಗುತ್ತವೆ. ಒಟ್ಟಾರೆ ವಿದೇಶದ ನಾಗರಿಕತೆಯು ಭಾರತದಂಥ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆಯನ್ನು ಬೆರಗುಗಣ್ಣಿನಿಂದ ನೋಡಿರುವುದು ಅಭಿಮಾನ, ಹೆಮ್ಮೆ ಮತ್ತು ಗೌರವಗಳ ವಿಷಯ.